श्रीगुरुभ्यो नमः। हरि ओम। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तभक्तानाम् एकदन्तमुपास्महे। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। जानकी रामपट्टाभिराम श्रीराम राम रत्नः ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ। ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಲ್ಲಿ ತಾವೆಲ್ಲರೂ ಇದ್ದೀರಿ. ಸಮಸ್ತ ವೀಕ್ಷಕ ಬಂಧುಗಳೇ, ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಿಂದ ಇವತ್ತು ನಾನು ನಿಮ್ಮೊಂದಿಗೆ, ಯಾಕೆಂದರೆ ಇಂತಹ ಒಂದು ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಸಂತಸ ಸಂಭ್ರಮ. ನಾಡಿನೆಲ್ಲೆಡೆ ಇವತ್ತಿನ ದಿವಸ ಯುಗಾದಿ ಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾರೆ. ಯುಗಾದಿ ಅಂದರೆ ಯುಗದ ಆದಿ ಅಂತ. ಯುಗದ ಆದಿ ಅಂದರೆ ಯುಗದ ಆದಿ ಪ್ರಾರಂಭದ ದಿನ, ಅಂದರೆ ಯುಗ ಪ್ರಾರಂಭವಾದಂಥ ದಿನ. ಪ್ರತಿಯೊಂದು ಬ್ರಹ್ಮನ ಕಲ್ಪನೆಗಳಲ್ಲಿ ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬ್ರಹ್ಮ ಹೊಸ ಪರಿಚಯವನ್ನು, ಹೊಸದಾದಂಥ ಲೆಕ್ಕವನ್ನು ಬರೀತಕ್ಕಂಥ ದಿನ. ಒಟ್ಟಾರೆ ಹೇಳಬೇಕಂದ್ರೆ ಯುಗಾದಿ ಯುಗದ ಆದಿ, ಯುಗಕ್ಕೆ ಆದಿ ಅಂದರೆ ಪ್ರಾರಂಭದ ದಿನ. ಈ ಶುಭ ಮುಹೂರ್ತದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳು. ಸಮಸ್ತ ವೀಕ್ಷಕ ಬಂಧುಗಳಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಸಹಿತ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಯುಗಾದಿ ಆಚರಣೆ ನಮ್ಮ ಭಾರತ ದೇಶದಲ್ಲಿ ಬಹಳ ಅರ್ಥಪೂರ್ಣವಾಗಿದೆ. ಯುಗಾದಿಯ ಸಂಭ್ರಮ ಎಲ್ಲ ಕಡೆ ಮನೆ ಮಾಡಿದೆ. ಆದರೆ ಈ ವರ್ಷದ ಯುಗಾದಿ ಒಂದಿಷ್ಟು ಜನಕ್ಕೆ ಕಣ್ಣೀರು ತರಿಸಿದೆ. ಆದರೂ ಯುಗಾದಿಗೂ ಹಿಂದೆ ಶುರುವಾದಂತಹ ಈ ಸಮಸ್ಯೆಗಳು ಯುಗಾದಿ ಆದ ನಂತರ ಬರ್ತಕ್ಕಂತಹ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಆದಷ್ಟು ಈ ಸಮಸ್ಯೆಗಳಿಗೊಂದು ತಿಲಾಂಜಲಿ ಇಡೋಣ. ಯುಗಾದಿ ಆದ ನಂತರ ಬರ್ತಕ್ಕಂತಹ ಒಂದೊಂದು ದಿನವೂ ಸಹಿತ ಅರ್ಥಪೂರ್ಣವಾಗಿರಲಿ. ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಹಿತ ಅವನ ಅಧೀನ. ಹಾಗಾಗಿ ಸಮಸ್ಯೆ ಬರಲಿ, ಸುಖ ಸಂತೋಷ ಇರಲಿ, ಎಲ್ಲಕ್ಕೂ ನೀನೇ ತಂದೆ ಕಾರಣ ಅಂತ ಹೇಳಬೇಕು. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತ ವಿಕ್ರಮ ಸಂಕರ್ಷಣ ಅನುರ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಒಂದು ಬಿಟ್ಟರೆ ಮತ್ತೇನು ಗೊತ್ತು ನಮಗೆ. ಅದರಿಂದ ನಾವು ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಸಹಿತ ಈ ಸೃಷ್ಟಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ನಂಬಿರ್ತಕ್ಕಂಥವ್ರು ನಾವು. ಜೊತೆಗೆ ಹೊಸ ವರ್ಷ ಯುಗಾದಿ, ಹೊಸ ವರ್ಷ. ಈ ಹೊಸ ವರ್ಷ ಹೊಸತನ್ನು ತರ್ತಕ್ಕಂಥದ್ದು. ಹೊಸತನ್ನು ತರುವಂತಹ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಸಹಿತ ಶ್ರೇಯಸ್ಸುಂಟಾಗಲಿ, ಪ್ರತಿಯೊಬ್ಬರಿಗೂ ಸಹಿತ ಯಶಸ್ಸಿರಲಿ. ಯಶಸ್ಸಿನ ಹಾದಿಯಲ್ಲಿ ನಾವು ನೀವೆಲ್ಲರೂ ಸಹಿತ ಕಳೆಯೋಣ. ಹೀಗೆ ಈ ವರ್ಷದ ಯುಗಾದಿ ಹಬ್ಬ ಒಂದಷ್ಟು ಜನಕ್ಕೆ ಸಂತಸ ಸಂಭ್ರಮ ಇದೆ, ಮತ್ತಷ್ಟು ಜನಕ್ಕೆ ಕಣ್ಣೀರು ಹಾಕಿಸ್ತಾ ಇದೆ. ಏನೇ ಆದರೂ ಪ್ರತಿಯೊಬ್ಬರು ಸಹಿತ ಸೃಷ್ಟಿಯಲ್ಲಿ ಅಧಿದೇವತೆಯಾದಂಥ ವನದುರ್ಗೆಯನ್ನು, ಮಹಾಲಕ್ಷ್ಮೀನಾರಾಯಣನ, ಲಕ್ಷ್ಮೀ ವೆಂಕಟೇಶ್ವರನ, ಸಾಂಬ ಸದಾಶಿವನ್ನ ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ ಪ್ರತಿಯೊಬ್ಬರು ಸಹಿತ ಈ ಸೃಷ್ಟಿನಲ್ಲಿ ಸುಖ ಸಂತೋಷ ನೆಮ್ಮದಿಯಿಂದ ಇರತಕ್ಕಂಥದ್ದು. ಈಗಾಗಲೇ ಬಿಸಿಲಿನ ಧಗೆ ಸಾಕಷ್ಟು ಇದೆ. ಈ ಬಿಸಿಲಿನ ಧಗೆ ಜಾಸ್ತಿ ಆದ್ದರಿಂದ ಈ ಪ್ರಕೃತಿ ಮಾತೆ ಸಹಿತ ಎಲ್ಲೋ ಒಂದು ಕಡೆ ಮುನಿದಿದ್ದಾಳೇನೋ, ಮನಸ್ಸು ತೋರಿಸ್ತಿದ್ದಾಳೇನೋ ಎಂಬಂಥ ರೀತಿ ಪ್ರತಿಯೊಬ್ಬರಿಗೂ ಸಹಿತ ಭಾಸವಾಗ್ತಾ ಇದೆ. ಆದರೂ ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಅವನ ಅಧೀನವೇ. ಹಾಗಾಗಿ ಪ್ರತಿಯೊಬ್ಬರು ಸಹಿತ ಪ್ರಾರ್ಥನೆ ಸಲ್ಲಿಸಬೇಕು. ಆ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ ಈ ವರ್ಷದ ವಿಶೇಷವಾಗಿರ್ತಕ್ಕಂಥ ಶುಭ ಸನ್ನಿವೇಶ. ಸಂವತ್ಸರದಲ್ಲಿ ಸಮಸ್ತರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಬೇಕು. ಜೊತೆಗೆ ಭಗವಂತನ ಪ್ರಾರ್ಥನೆ ಬೇಕು. ಎಲ್ಲೆಲ್ಲೂ ಸಹಿತ ಅಲ್ಲೋಲ ಕಲ್ಲೋಲವಾಗ್ಬಿಟ್ಟಿದೆ. ಏನೇ ಆದರೂ ಭಗವಂತ ಕಣ್ ತೆಗೆದು ನೋಡಿದ್ರೆ ಯಾವುದೂ ಅಸಾಧ್ಯವಲ್ಲ. ಆದರೆ ನಂಬಬೇಕು. ಆ ನಂಬಿಕೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಂಬಿದ್ರೆ ಯಾವತ್ತೂ ಕೈ ಬಿಡೋದಿಲ್ಲ ಭಗವಂತ. ಅದರಿಂದ ಸೃಷ್ಟಿ ಸ್ಥಿತಿ ಲಯ ಪ್ರತಿಯೊಬ್ಬರು ಸಹಿತ ಅವನ ಅಧೀನದಲ್ಲಿ ನಾವಿದ್ದೇವೆ. ಈ ಸುಂದರವಾದಂಥ ಪ್ರಕೃತಿಯಲ್ಲೂ ಸಹಿತ ಪ್ರಕೃತಿಯಲ್ಲಿರ್ತಕ್ಕಂಥ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲರೂ ಸಹಿತ ಸರಿಸಮಾನವಾದಂಥ ಬದುಕನ್ನು ಸಾಗಿಸಬೇಕು. ಬರೀ ನಮ್ಮೊಬ್ಬರ ಬದುಕು ಸಾಲದು, ನಾವೊಬ್ಬರು ಬದುಕಿದ್ರೆ ಸಾಲದು. ಈ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಬದುಕಬೇಕು. ಆ ಪ್ರತಿಯೊಬ್ಬರೂ ಪ್ರತಿಯೊಂದು ಜೀವರಾಶಿಗಳು ಸಹಿತ ಬದುಕಲಿಕ್ಕಾಗಿ ಆ ಮನುಷ್ಯನ ಮನುಷ್ಯತ್ವದ ಗುಣ ಬೇಕು. ಅದಕ್ಕಾಗಿ ಈ ಒಂದು ಹೊಸ ವರ್ಷದ ಶುಭ ಸನ್ನಿವೇಶದಲ್ಲಿ ಪ್ರತಿಯೊಬ್ಬರು ಸಹಿತ ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಾದರೂ ಹಾಕುವ ಪ್ರತಿಯೊಂದು ಹೆಜ್ಜೆಯು ಸಹಿತ ಜೋಪಾನ ಇರಬೇಕು. ನಮ್ಮಂತೆ ಪ್ರಾಣಿ ಪಕ್ಷಿಗಳು ದನಕರುಗಳು ಸಹಿತ ಬದುಕಲಿ ಎಂಬತಕ್ಕಂಥ ಮನಸ್ಸು ಸಂಕಲ್ಪ ಇರಬೇಕು. ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಇನ್ನು ಆಯವ್ಯಯಗಳ ಬಗ್ಗೆ, ಲಾಭ ನಷ್ಟಗಳ ಬಗ್ಗೆ, ಆದಾಯ ವ್ಯಯಗಳ ಬಗ್ಗೆ, ಅದ್ರ ಬಗ್ಗೆನೂ ತಿಳ್ಕೊಳ್ಬೇಕಲ್ವ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲಾಭ ನಷ್ಟ, ನಿಮ್ಮ ಸಂಪಾದನೆ ಎಷ್ಟು, ನಿಮ್ಮ ಸುಖ ದುಃಖ ಏನು, ನಿಮ್ಮ ಕಷ್ಟ ಕಾರ್ಪಣ್ಯಗಳೇನು ಎಂಬತಕ್ಕಂಥದ್ದನ್ನು ಈ ಭಾಗದಲ್ಲೇ ತಿಳ್ಕೊಳ್ಳುವಂಥದ್ದು. ಹಾಗಾಗಿ ಇವತ್ತು ಬಹಳ ಅದೃಷ್ಟವೇ ಸರಿ. ಹೊಸ ವರ್ಷ, ಹೊಸತನ, ಎಲ್ಲೆಲ್ಲೂ ಸಹಿತ ಹಚ್ಚ ಹಸಿರು. ಈ ಹಚ್ಚ ಹಸಿರಿರ್ತಕ್ಕಂಥ ಈ ಶುಭ ದಿನ, ಯಾಕೆಂದರೆ ವಸಂತ ಕಾಲ.
ವಸಂತಕಾಲ, ಹೊಸ ಚಿಗುರನ್ನು ನೋಡ್ತಕ್ಕಂಥದ್ದು. ಈ ಸುಂದರವಾದಂಥ ಪ್ರಕೃತಿಯಲ್ಲಿ ಹೊಸ ವರ್ಷ ಯುಗಾದಿ. ಯುಗಾದಿ ಅಂದರೆ ಯುಗದ ಆದಿ. ನೋಡಿ, ಈ ಪ್ರಕೃತಿ ಮಾತ ಸಹಿತ ನಮ್ಮ ಹಿಂದುತ್ವದಲ್ಲಿ ಭಾರತೀಯ ಹಿಂದೂ ಸನಾತನ ಧರ್ಮಕ್ಕೆ ಎಷ್ಟು ಒಗ್ಗೊಂಡಿದೆ ಅಂತಕ್ಕಂಥದ್ದು. ಅಂದರೆ ಹಿಂದುತ್ವಕ್ಕೆ ಸಂಬಂಧಪಟ್ಟದ್ದು, ಧರ್ಮ, ಸಂಸ್ಕೃತಿ, ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥ ಈ ಒಂದು ತಾತ್ಪರ್ಯ ವಿಶೇಷವಾಗಿರ್ತಕ್ಕಂಥ ಅಂಶ ಈ ಪ್ರಕೃತಿಯ ಮಡಿಲಲ್ಲಿದೆ. ಇದೇ ಹೊಸ ವರ್ಷ ಅಂದರೆ ಸಾಕಷ್ಟು ಜನ ತಿಳ್ಕೊಳ್ಳೋದೇನಪ್ಪ ಅಂದರೆ ಜನವರಿ 1ನೇ ತಾರೀಕು ಬಂತು ಅಂದರೆ ಮಧ್ಯರಾತ್ರಿ ಅವ್ರದ್ದೇ ಆದಂಥ ಸ್ವಂತ ಒಂದು ಖುಷಿ ಮೇಲೆ ಹೊಸ ವರ್ಷವನ್ನು ಆಚರಣೆ ಮಾಡ್ತೀರಿ. ಅದೆಲ್ಲ ಹೊಸ ವರ್ಷ. ಹೊಸ ವರ್ಷ ಹೊಸತನವನ್ನು ತರ್ತಕ್ಕಂಥದ್ದು, ಹೊಸ ಚಿಗುರನ್ನು ಕಾಣುವಂಥದ್ದು. ಈ ಪ್ರಕೃತಿ ಮಾತೆಯ ಮಡಿಲಲ್ಲಿ ಪ್ರಕೃತಿ ನಮಗೆ ತೋರಿಸುವಂಥ ಈ ಹಚ್ಚ ಹಸಿರಿನ ಈ ಶುಭ ಸನ್ನಿವೇಶದಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡುವಂಥದ್ದು. ಇದು ನಮ್ಮ ಸಂಪ್ರದಾಯ, ಇದು ನಮ್ಮ ಪದ್ಧತಿ. ಅದಕ್ಕಾಗಿ ಹೊಸ ವರ್ಷ ಜನವರಿ ಇರ್ತಕ್ಕಂಥದ್ದು. ಯಾಕೆಂದರೆ ನಾವೆಲ್ಲವನ್ನೂ ಸಹಿತ ಸ್ವಾಗತಿಸ್ತೀವಿ, ಎಲ್ಲವನ್ನೂ ಆರಾಧಿಸ್ತೀವಿ, ಎಲ್ಲರನ್ನೂ ಪ್ರೀತಿಸ್ತೀವಿ, ಎಲ್ಲ ವರ್ಗದ ಎಲ್ಲ ಧರ್ಮದ ಜನಗಳನ್ನು ಸಹಿತ ಬಾಚಿ ತಬ್ಕೊಳ್ತೀವಿ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ವಿಶೇಷತೆ ಇದೆ. ಆ ಯುಗದ ಆದಿ ಬಂದಾಗ, ಯುಗದ ಆದಿ ಯುಗಾದಿ ಇವತ್ತು ಪ್ರಾರಂಭ. ನೀವು ಎಲ್ಲಿಂದೆಲ್ಲಿ ಕಣ್ಣಾಯಿಸಿದ್ರು ಸಹಿತ ಈ ಪ್ರಕೃತಿ ಮಾತೆ ಸಹಿತ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾಳೆ. ಹಚ್ಚ ಹಸಿರು ನೋಡ್ತಿದ್ದೀವಿ, ಸುಂದರವಾದಂಥ ಪದಾರ್ಥಗಳನ್ನು ನೋಡ್ತಿದ್ದೀವಿ. ಎಲ್ಲೆಂದೆಲ್ಲಿ ನೋಡಿದ್ರು ಸಹಿತ ಗಿಣಿಗಳಿಂದ ಹಿಡಿದು ಕೋಗಿಲೆ ತನಕ ತನ್ನ ಸ್ವರ ಮಾಧುರ್ಯವನ್ನು ಅಚ್ಚುಕಟ್ಟಾಗಿ ಹೇಳುವಂಥ ರೀತಿ ಇದೆ. ಇಷ್ಟೆಲ್ಲ ವೈಶಿಷ್ಟ್ಯತೆ ಇರತಕ್ಕಂತಹ ಯುಗಾದಿ ಹಬ್ಬ ಎಷ್ಟು ಅರ್ಥಪೂರ್ಣ. ಹಾಗೆ ಯುಗಾದಿ ಹಬ್ಬದಲ್ಲಿ ಆಚರಿಸುವಂತಹದ್ದು ಮನೆಯಲ್ಲಿ ದೇವತಾರ್ಚನೆ, ಜೊತೆಗೆ ಮನೆಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಪ್ರತಿಯೊಬ್ಬರು ಸಹಿತ ತಲೆಗೆ ಎಣ್ಣೆ ನೀರು ಸ್ನಾನ ಮಾಡುವಂತಹದ್ದು. ಇವತ್ತು ಮೈ ತುಂಬ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾರೆ. ಯುಗಾದಿ ಹಬ್ಬ ಬಂತು ಅಂದರೆ ಸಡಗರ ಸಂಭ್ರಮದಿಂದ ಇರ್ತಾರೆ. ಎಂತಹ ಕಡುಬಡವಾದರೂ ಸಹಿತ ತನ್ನ ಮಕ್ಕಳನ್ನು ತನ್ನ ಮನೆಯಲ್ಲೇ ಇಟ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಹಾಗೆ ನಾವು ನೀವೆಲ್ಲರೂ ಸಹಿತ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಹಬ್ಬ ಹರಿದಿನ ಅಂತ ಬಂದರೂ ಮನೇಲಿರ್ತಕ್ಕಂಥ ತಾಯಂದರು ಅಂದರೆ ನೀವು ಅಡುಗೆ ಮನೆಯಲ್ಲಿ ಮಾಡೋದಿಲ್ಲ, ಎಲ್ಲೋ ಮಾಡಿರ್ತಕ್ಕಂಥ ಅಡುಗೆಗೆ ಸಾಲುಗಟ್ಟಿ ಊಟಕ್ಕೆ ಹೋಗ್ತೀವಿ. ಅದು ಮಹಾಪರಾಧ. ಹಬ್ಬ ಅಂತ ಬಂದಾಗ ಮನೇಲಿ ದೇವರು ನಮಗೇನು ಶಕ್ತಿ ಕೊಡ್ತಾನೋ ಕೊಟ್ಟಂಥ ಶಕ್ತಿಯನ್ನು ಲಕ್ಷಣವಾಗಿ ಅಡುಗೆ ಮಾಡಿ ಮನೆ ಮಂದಿ ಎಲ್ಲರೂ ಸಹಿತ ಸಾಮೂಹಿಕವಾಗಿ ಕೂತು ಊಟ ಮಾಡಿದಾಗ ಆಗ ಸಿಗುವಂಥ ಸಂತೋಷ ಇದೆಯಲ್ಲ, ಹಬ್ಬ ಅದು ಹೇಳ್ತೀರ್ದು. ಆದಿತ್ಯಾದಿ ನವಗ್ರಹದ ಪ್ರಾರ್ಥನೆ ಮಾಡಿ, ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೆ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ಗಣಪತಿ ಆರಾಧನೆ, ನಿಮ್ಮ ಕುಲದೇವತಾ ಪ್ರಾರ್ಥನೆ. ಮನೆಯಲ್ಲಿ ಪಂಚಾಂಗವನ್ನಿಟ್ಟು ಪೂಜೆ ಮಾಡ್ತಿದ್ರೆ ಒಮ್ಮೆ ನಿಮ್ಮ ಎರಡೂ ಹಸ್ತಗಳನ್ನು ಪಂಚಾಂಗದ ಮೇಲಿಟ್ಟು ಪ್ರಾರ್ಥನೆ ಮಾಡಿ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿಗಿನ ದೊಡ್ಡವರು ಯಾರೂ ಅಲ್ಲ. ಭಾರತ ದೇಶಕ್ಕೆ ನಮಸ್ಕಾರ ಮಾಡಿ, ಅಂದರೆ ಈ ಭೂತಾಯಿನ ಮುಟ್ಟಿ ನಮಸ್ಕಾರ ಮಾಡಿ. ನಾವು ನಿಂತಂಥ ನೆಲ ಸುರಕ್ಷಿತವಾಗಿರಲಿ, ನೆಮ್ಮದಿಯುತವಾಗಿರಲಿ, ಸ್ವಚ್ಛಂದದ ಬದುಕಿರಲಿ. ಈ ಇರ್ತಕ್ಕಂಥ ಜಲಚರಗಳಿಂದ ಪ್ರಾಣಿ ಪಕ್ಷಿಗಳು ದನಕರುಗಳು ಲೋಕ ಕಲ್ಯಾಣಾರ್ಥವಾಗಿ ಜೈ ಜವಾನ್ ಜೈ ಕಿಸಾನ್, ರೈತರು ನೆಮ್ಮದಿಯಾಗಿರಲಿ ಹಾಗೂ ಜೊತೆಗೆ ಯೋಧರು ಚೆನ್ನಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ರಾಶಿಫಲದ ಕಡೆ ಒಂದಷ್ಟು ಆಲಿಸೋಣ. ಕನ್ಯಾ ರಾಶಿವರೆಗೂ ಭವಿಷ್ಯ ತಿಳ್ಕೊಂಡ್ರಿ. ಇನ್ನು ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅದೃಷ್ಟವನ್ನು ತರ್ತಕ್ಕಂಥದ್ದು. ಅದೃಷ್ಟ ನಿಮ್ಮೊಂದಿಗಿದೆ, ಹೆಚ್ಚಿನ ಯಶಸ್ಸು ನಿಮಗಾಗೇ ಇದೆ. ತುಲಾರಾಶಿಯವರಿಗೆ ಅದೃಷ್ಟವನ್ನು ತರ್ತಾ ಇದೆ. ಅದೃಷ್ಟ ನಿಮ್ಮ ಮನೆ ಬಾಗಿಲಲ್ಲಿದ್ದಾಗ ನೀವು ಬಯಸಿದಂತಹ ಎಲ್ಲ ಭಾಗ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿಯವರಿಗೆ ನಿಜಕ್ಕೂ ಅದೃಷ್ಟವೇ ಅದೃಷ್ಟ. ಹಾಗಾಗಿ ಪುಣ್ಯಕ್ಷೇತ್ರಗಳ ದರ್ಶನ, ತೀರ್ಥಕ್ಷೇತ್ರಗಳು, ದೂರವಾರ ಪ್ರಯಾಣ. ಆದರೆ ವಿದೇಶಿ ಪ್ರಯಾಣ ಮಾತ್ರ ಎಷ್ಟು ಮಾತ್ರ ಬೇಕು ಬೇಡ ಎಂಬತಕ್ಕಂಥದ್ದನ್ನು ನೀವು ತೀರ್ಮಾನ ಮಾಡಿ. ನೋಡ್ಲಿಕ್ಕೆ ಹೋಗಿ ಓಡಾಡ್ಕೊಂಡು ಬನ್ನಿ, ಬೇಕಾದ್ದು ಬೇಡವದ್ದು ತೊಗೊಂಡು ಬನ್ನಿ, ಆದರೆ ಅಲ್ಲೇ ಇರಬೇಕಾ ಚಿಂತನೆ ಮಾಡಿ. ಯಾಕೆಂದರೆ ವಿದೇಶಿ ಪ್ರಯಾಣ ತುಲಾರಾಶಿಯವರಿಗೆ ಈ ಸತಿ ಕಟ್ಟಿಟ್ಟು ಬುತ್ತಿ. ಆದರೂ ಬಹಳ ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಸಹಿತ ಅಷ್ಟೇ ಕಾಳಜಿ ವಹಿಸ್ಕೋಬೇಕು. ಇವತ್ತು ನೀವು ಮಾಡುವಂಥ ಕಾಯಕದಲ್ಲಿ ಬಹಳ ಯಶಸ್ಸಿದೆ, ಆದರೆ ಯಶಸ್ಸಿನ ಮಧ್ಯದಲ್ಲಿ ತೊಂದರೆ ತಾಪತ್ರೆಗಳೂ ಇದೆ. ಇದರ ಬಗ್ಗೆ ಚಿಂತನೆ ಮಾತ್ರ ಬಹಳ ಅರ್ಥಗರ್ಭಿತವಾಗಿ ಬೇಕಾಗಿದೆ. ತುಲಾರಾಶಿ ತುಲಾಲಗ್ನ ಹಣಕಾಸಿನ ವಿಚಾರ ಮಾತ್ರ ಅಲ್ಲ, ಆರೋಗ್ಯದ ಬಗ್ಗೆ ಸಹಿತ ಕಾಳಜಿ ಇಟ್ಕೊಳ್ಬೇಕು. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಪ್ರತಿದಿನ ಸಂಧ್ಯಾಕಾಲ, ಕನಿಷ್ಠ ಪಕ್ಷ 3 ತಿಂಗಳು ಸಂಧ್ಯಾಕಾಲ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ತಾವು ನಡೆಯೋದರಿಂದ ಸಾಕಷ್ಟು ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಮನೆ ದೇವರ ಅನುಗ್ರಹ ಬೇಕು. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತ ವಿಕ್ರಮ ಸಂಕರ್ಷಣ ಅನುರುದ್ಧಶ್ಚ ಶೇಷಾದ್ರಿ ಪತಿರೇವಚ. ವೆಂಕಟೇಶ್ವರನ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು ಬಹಳ ಉತ್ತಮ. ಗುರು ಹಿರಿಯರ ಆಶೀರ್ವಾದದೊಂದಿಗೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಂವತ್ಸರ ಅದೃಷ್ಟವಿದೆ, ಬಹಳಷ್ಟು ಲಾಭವಿದೆ. ಗುರು ಹಿರಿಯರಿಂದ ಹಿಡಿದು ಸಣ್ಣ ಮಕ್ಕಳ ತನಕ ಎಲ್ಲರಿಗೂ ಅದೃಷ್ಟ ಎಂಬತಕ್ಕಂಥದ್ದು ಬಹುಶಃ ನಿಮ್ಮ ರಾಶಿಫಲದಿದೆ. ಅದೃಷ್ಟವನ್ನು ತರ್ತಕ್ಕಂಥದ್ದು. ಹಾಗೆ ಮನೆ ಆಗಲಿ ಅಥವಾ ವಾಸ್ತುಗೃಹ ಆಗಲಿ, ಆಫೀಸ್ ಆಗಲಿ, ಕಚೇರಿಗಳಾಗಲಿ,
ಎಲ್ಲಿ ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಆ ಕೆಲಸಗಳ ಬಗ್ಗೆ ನಿಮ್ಮ ಇಂಟ್ರೆಸ್ಟ್ ಎಷ್ಟಿದ್ದರೆ ಅಷ್ಟೆಲ್ಲ ಲಾಭವನ್ನು ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಮಾತ್ರ ಒಂದಿಷ್ಟು ಜೋಪಾನ ಇರಲಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತೀರಿ. ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿನ ಪ್ರಾರ್ಥನೆ ಮಾಡಿ ಮನೆ ದೇವರ ಆಶೀರ್ವಾದ, ಜನ್ಮ ಕೊಟ್ಟ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಮೊದಲಿನ 3 ತಿಂಗಳು ಮಾತ್ರ ಒಂದಿಷ್ಟು ಇಕ್ಕಟ್ಟಿರಬಹುದು, ಮುಂದಿನ 3 ತಿಂಗಳ ನಂತರ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ.